ರಾಜಾಧಿರಾಜ ರಾಜ ಮಾರ್ತಾಂಡೇಯ ದುರ್ಯೋಧನ ಸಾರ್ವಭೌಮನಿಗೆ ಜೈ ಪರಾಕ್. ಗಂಗಾ ಪ್ರವಾಹವನ್ನೇ ಹಿಬ್ಬಾಗಿಸಿದ ಅಪ್ರತಿಮ ವೀರ ಗುರು ಪಿತಾಮಹರಿಗೆ ನಮೋ ನಮಃ. ಧನುರ್ವಿದ್ಯಾ ಪಾರಂಗತ ಕುರು ಸಭಾಂಗಣಕ್ಕೆ ಕೇಸರಿಯಂತೆ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ಹಿತೋಕ್ತಿಯ ಸುಂದರ ಮಮತೆಯ ಮಂದಾರ ಚಿಕ್ಕಪ್ಪ ವಿದುರ ಮಹಾಶಯರಿಗೆ ನಮೋ ನಮಃ. ಜನಕ ಆ ಭಂಡ ಭೀಮನ ಗೊಂಡಿಗೆಯನ್ನು ಸಿಡಿ ಬೇಸಿ ರಕ್ತವನ್ನು ಪಾನ ಮಾಡಲು ಸಿದ್ಧವಿರುವ ಸಹೋದರ ದುಶ್ಯಾಸನ ಎದುರಾಳಿಯ ಹೆದೆಗೆಟ್ಟಿ ನಿಲ್ಲುವ ಭಾವ ಸಿಂಧು ರಾಜ ಅಪೂರ್ವ ಬಿಲ್ಲಾಳು ಕೆಚ್ಚದೆಯ ಕಟ್ಟಾಳು ಈ ಕಲಿಕೌರವೇಶ್ವರನ ಕಣ್ಮಣಿ ನನ್ನ ಪ್ರಾಣ ಮಿತ್ರ ಅಂಗಾಧಿಪ ಕರ್ಣ ಮಿತ್ರ ಸುಯೋಧನ ಪ್ರಜ್ವಲಿಸಿ ಉರಿಯುತ್ತಿರುವ ದಾವಾಗ್ನೆಗೆ ಸೇಡೆಂಬ ಹಜ್ಜವನ್ನೆರೆದು ಕ್ಷಣ ಕ್ಷಣಕ್ಕೂ ಕೋರ ಸಾಮ್ರಾಜ್ಯವನ್ನು ಮುನ್ನಡೆಸುತ್ತಿರುವ ನನ್ನ ಸೋದರ ಮಾವ ಶಕುನಿ ಎಂತಹ ವೀರ ರತ್ನಗಳು ಈ ನನ್ನ ಕುರು ರಾಜಲಕ್ಷ್ಮಿ ಮಣಿಮಕಟದಲ್ಲಿ ಶೋಭಿಸುತ್ತಿರುವಾಗ ಉರಗಲಾಂಚನನ ಮೇರು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಉರಗಲಾಂಚನನ ಮೇರು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಕುರುಕುಂಬಿನಿಯ ಕಾಂತ ಸ್ವರ ಸಂಪನ್ನ ದೀಪ್ತಿ ಮಣಿಮಕುಟ ಮರ್ದನಗೆ ಸುಯೋಧನ ನಿಪುಣ ನಿರ್ಜಲೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳು ಹಿರಲ್ ಎಣೆಯರೆನಗೆ ಸುರಸಿಂಧು ತನಯ ಗುರುವಂದ್ಯ ವಿನಯ ಸಹೋದರ ದುಶ್ಯಾಸನ ಅಣ್ಣ ಭಾವ ಸಿಂಧು ರಾಜ ನೇತ್ರ ಕರ್ಣ ಮಿತ್ರ ಸುಯೋಧನ ಭಾವ ಶಕುನಿ ಸುಯೋಧನ ವೀರ ಧೀರರೋರ್ಧನ ಗುಣ ನೆನೆಸಿ ವೀರ ಧೀರರೋರ್ಧನ ಗುಣ ನೆನೆಸಿ ಸಾರ ಚರಿತ ಸಾಮ್ರಾಜ್ಯದ ಗಿರಿಯ ಸಾರ ಚರಿತ
ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ದೀರಾ? ರಾಜಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಬೀದಿಯಲ್ಲಿ ಭಿಕ್ಷಾಟನೆ ಮಾಡುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸಿರುವರಂತೆ. ನೋಡಿದಿರ ತಾತ, ಎಷ್ಟರ ಮಟ್ಟಿಗೆ ಇದೆ ಅವರ ಹಟ್ಟಹಾಸ. ಕುಮಾರ, ದುರ್ಯೋಧನ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ ಮಗು? ಯುದ್ಧಕ್ಕೆ ನಾನು ಸದಾ ಸಿದ್ಧ ಸಿದ್ಧ ದೀಕ್ಷಾ ಬದ್ಧ. ತಾತ, ನನ್ನ ಬಳಿ ಹನ್ನೊಂದು ಅಕ್ಷಾಯಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕ ಆ ಪಾಂಡವರು ಮೋದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ನಾಚು ಮುಚ್ಚಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಣ್ಣ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ಅಂಗಾಧಿಪತಿಯಾದ ನಮ್ಮ ವೀರಕರ್ಣನಿರುವಾಗ ನಮಗೆ ಭಯವೆಂದರೇನು? ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಮುಂದೆ ಬಿಳದ ನಮಗೇಕೆ ಆ ಚಿಂತೆ? ಏನು ಮುರಾರೇನು ಬರ್ತಿರವರೇ, ಬಹಳ ಸಂತೋಷ, ಬರಲಿ. ತಾತ, ಅವನಾವ ಪುರುಷೋತ್ತಮ, ಅವನಾರಿಗೆ ಪುರುಷೋತ್ತಮ, ರಾಜಾದಿ ರಾಜ, ನಾನು ಊರು ಚಕ್ರೇಶ್ವರ. ನಾನಿರುವಲ್ಲಿ ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ಈ ವಿದುರಮನ ಮನೆಗೆ ಹೋದನಂತೆ. ದುರ್ಯೋಧನ, ಕುಮಾರ, ಹೋದರೆ ಹೋಗಲಿ ಬಿಡುದು ದುರ್ಯೋಧನ. ತಾತ, ತಾತ, ನನ್ನ ಅರಮನೆಯಲ್ಲಿ ಬಾರದ ಗೌರವ ಆತನಿಗೆ ಮತ್ತಿನ್ನೆಲ್ಲಿಂದ ಬರಬೇಕು? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮರು ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ಬರುತ್ತಿರುವರೇ ಹೊರತು ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ವೇದರ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಈ ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ ಅಥವಾ ನೀವೆಲ್ಲರೂ ನ್ಯಾಯಕ್ಕೆ ಅಧೀನರೋ ತಿಳಿಯದು. ಆದರೂ ನನಗೆ ತಿಳಿದಿದ್ದನ್ನು ನಾನು ಹೇಳಿಯೇ ತೀರುವೆನು. ವೀರರಿಂದ ಪ್ರವೃತ್ತನಾದ ಈ ಚಕ್ರಾಧೀಶ್ವರನಿಗೆ ಈ ದಾಸಿ ಪುತ್ರನ ನೀತಿ ವಚನ ಅನವಶ್ಯಕ. ಬೇರೆಯವನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನೆ ಕುಳಿತಿದ್ದರೆ ನೀತಿ ಮೀರಿ ಮಾತನಾಡುತ್ತಿರುವೆಯ? ಸಹೋದರ ದುಶ್ಯಾಸನ, ಅಣ್ಣ, ಈ ವಿದುರನನ್ನು ಸಭೆಯಿಂದ ಹೊರಗಟ್ಟು. ವಿದುರ, ನಮ್ಮಣ್ಣನ ಮಾತಿಗೆ ಪ್ರತಿ ಉತ್ತರ ಕೊಡುವೆಯಾ? ಈ ಸಭೆಯನ್ನು ಬಿಟ್ಟು ಈಗಲೇ ಹೊರಡು, ಇಲ್ಲವಾದರೆ ನನ್ನನ್ನು ಈ ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಆ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಸೀಳುವಾಗ ಅದನ್ನು ತಡೆಯಲೆಂದು ಇಟ್ಟುಕೊಂಡಿದ್ದ ಈ ಧನಸ್ಸನ್ನು ಈಗಲೇ ಮುರಿದು ಪ್ರಮಾದವಾಯಿತು, ಪ್ರಮಾದವಾಯಿತು. ದುರ್ಯೋಧನ, ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ ಮಿತ್ರ. ಕರ್ಣ, ದೂರದ ಪಾರ್ಥನ ಶಿರವಂ ತರಿದು ಧರಣಿ ಗುರುಳಿಗೆ ನೆನುತ ಶಪಥವನಾದ ಕರ್ಣ. ಕರ್ಣ, ಸುಯೋಧನ, ಮಹೇಶ್ವರ ಕುವರನಂ ಮೆಚ್ಚಿಸಿ ವರಮಹೇಶ್ವರನ ಕುವರನಂ ಮೆಚ್ಚಿಸಿ ವರಜಾಪವನನು ನಿನಗೆ ಸರಿ ಸಮನಿಯರೇ ಕರ್ಣ. ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಕೂಡ ಹೆದರುವೆಯಾ? ಈತನ ಒಂದು ಬಿಲ್ಲು ಹೋದರೇನಾಯಿತು? ನಮ್ಮ ಶಸ್ತ್ರಾಗಾರದಲ್ಲಿ ಸಾವಿರಾರು ಬಿಲ್ಲುಗಳಿಲ್ಲವೇ? ಅದು ಹಾಗಿರಲಿ, ಈ ವಿದುರನು ಎಂದಾದರೂ ಬಿಲ್ಲನ್ನಿಡಿದು
ಯುದ್ಧ ಮಾಡಿರುವುದನ್ನು ನೋಡಿರುವೆಯಾ? ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ನನ್ನ ಸಭೆಯಲ್ಲಿ ಯಾರಾದರೂ ಎದ್ದು ನಮಸ್ಕರಿಸಿದ್ದೇ ಆದರೆ ಅಂತಹವರು ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾಗುವುದು. ಎಚ್ಚರ, ಇದು ರಾಜಾಜ್ಞೆ. ಸಹೋದರ ದುಶ್ಯಾಸನ, ಅಣ್ಣ, ನಾನು ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೇನಲ್ಲ, ಸಿದ್ಧಪಡಿಸಿರುವೆಯಾ? ಸಿದ್ಧಪಡಿಸಿದ್ದೇನೆ ಅಣ್ಣ. ಅದನ್ನಿಲ್ಲಿ ತೆಗೆದುಕೊಂಡು ಬಾ. ಆ ಕೃಷ್ಣನು ಇಲ್ಲಿಗೆ ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತಿರುವೆನು. ತೆಗೆದುಕೊಳ್ಳು ಅಣ್ಣ. ಎಷ್ಟು ದುರಂಕಾರಿ ಈತನು! ಸಭೆಯಲ್ಲಿ ಭೀಷ್ಮಾದಿ ದ್ರೋಣರು ಎದ್ದು ನಿಂತು ನಮಸ್ಕರಿಸಿದರು, ಈತನು ಮಾತ್ರ ಕಣ್ಣೆತ್ತಿಯೂ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗಮಾಯೆ. ದುರ್ಯೋಧನ, ರಾಜಾದಿರಾಜನಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದಕ್ಕೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೆ ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆಗೊಳ್ಳಬೇಡ. ಒಂದು ವೇಳೆ ನಾನು ನಮಸ್ಕರಿಸಿದ್ದೇ ಆದರೆ ಈ ಭೂಮಾತೆಗೆ ಎಂದು ತಿಳಿ, ನಿನಗಲ್ಲ. ಅದು ಹಾಗಿರಲಿ, ನೀನು ಬಂದ ಸಮಾಚಾರವೇನು? ಸಭೆಯಲ್ಲಿ ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸಿದ್ದೇ ಆದರೆ ಆ ಪಾಂಡವರು ನಿನಗೊಂದು ಸಂದೇಶವನ್ನು ಕಳುಹಿಸಿರುವರು. ಪಾಂಡವರ ಸಂದೇಶ? ಕೃಷ್ಣ, ರಾಜ್ಯವೊಂದನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು. ದುರ್ಯೋಧನ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ, ಶೌರ್ಯದಿಂದ, ಯಾಚನೆಯಿಂದಲ್ಲ ಕೃಷ್ಣ, ಯಾಚನೆಯಿಂದಲ್ಲ. ಅದು ಹಾಗಿರಲಿ, ನೀನು ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು ದುರ್ಯೋಧನ. ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಮಮತೆಯಲ್ಲವೇ? ಕರುನಾಳು ಕುರುಭೂಪರ ಜೇಶ್ವರ
ಕರುಣಾಳು ಗುರುಭೂಮರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಗುರುಭೂಮರಾಜೇಶ್ವರ ಭಯಂಕರ ರೂಪ ಮನೋಗರ ಚೌಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಹರಿಭು ಭಯಂಕರ ರೂಪ ಮನೋಗರ ಚೌಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಚೌಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಹಿತದಿ ಚತುರ ಕೌರವೇಶ್ವರ ನೀಲವರ್ಣದ ಈ ಚೆಲುವ ಕೃಷ್ಣ ನೀಲವರ್ಣದ ಈ ಚೆಲುವ ಕೃಷ್ಣ ಕೊಳಲನಾದದೆ ಜಗದ ಜನರ ಮರುಳುಗೊಳಿಬ ನೀಲವರ್ಣದ ಚೆಲುವ ಕೃಷ್ಣ ಕೊಳಲನಾದದೆ ಜಗದ ಜನರ ಮರುಳುಗಳಿಪ ಹರಿ
ಹರಿ ಶ್ರೀಗರಿ ನಿನಗೆ ರಾಜಸಭೆಯ ನರ್ತಕಿಯರ ಶಿರಸಾಷ್ಟಾಂಗ ನಮನಗಳೋ ನಮನಗಳ ನಮನಗಳ ನರಮನೆಯಲ್ಲಿ ಶ್ರೇಷ್ಠನ ಗುರುಗಾನ ಕ್ಷಮಿಸಿ ಮಹಾಪ್ರಭು, ಕ್ಷಮಿಸಿ ಮಹಾಪ್ರಭು. ಭೀಮನಿಗಿವನು ಬೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಭೀಮನಿಗಿವನು ಕಡುಬೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಇವನಿಗ ಸಾಧಿ ಯಾರಿಗರೀದರೆಯ ಇವನಿಗೆ ಸರಿಸಾಡಿ ಯಾರಿಗರೀದರೆ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಡಿ ಕರುನಾಡು ರಾಜೇಶ್ವರ ಗುರುವಂಶ ಕುಲತಿಲಕ ಮಧುಕೇಶ್ವರಾಧಿ ಕರುನಾಡು ರಾಜೇಶ್ವರ ರಾಜೇಶ್ವರ ಹೊರವರೆಯು ಸಭೆಗೆ ಬಂದ ಉದ್ದೇಶವೇನೆಂದು ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಈಗ ಇಲ್ಲಿ ನಿರ್ಣಯವಾಗಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಮಾಡದೇ ಇದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ಅನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿರಿ. ಈ ಭಾರತ ಭೂಮಿಯನ್ನು ಶಾಂತಿ ಎಂಬ ಪವಿತ್ರ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಪಾತದಿಂದ ಆ ಮಾತೃಮೂರ್ತಿಯನ್ನು ತೋರಿಸುವಿರೋ? ಈ ಎರಡರಲ್ಲಿ ಒಂದು ಪ್ರಶ್ನೆಯು ಈಗ ಇಲ್ಲಿ ನಿರ್ಣಯವಾಗಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಜ್ಞಾತವಾಸಗಳನ್ನು ಪೂರೈಸಿಕೊಂಡು ಹಿಂದಿರುಗಿದರಲ್ಲವೇ? ಈಗ ನಿಮ್ಮ ವಾಗ್ದಾನವು ಉಳಿದಿದೆ. ಅವರು ನನ್ನೊಡನೆ ಈ ರೀತಿಯಾದ ಸಂದೇಶವನ್ನು ಕಳುಹಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಹಿಂದೆ ವಾಗ್ದಾನ ನೀಡುವುದಂತೆ ನೀವು ನಮಗೆ ಕೊಡಬೇಕಾದ ರಾಜ್ಯವನ್ನು ನಮಗೆ ಕೊಡಿ ಎಂದು. ಸಭಾಸದರೇ, ಪಾಂಡವರ ಈ ವಿನಯ ವಚನವನ್ನ ಕೇಳಿದಿರಾ? ಬಾಲ್ಯದಿಂದ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ ಇವೆಲ್ಲವಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ಮಾನಭಂಗ, ಕೃಷ್ಣ, ಈ ಮಹಾ ಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ತಮ್ಮ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಧೃತರಾಷ್ಟ್ರ ರಾಜೇಂದ್ರ, ನೀನು ಇಲ್ಲಿಯವರೆಗೆ ನಿನ್ನ ಪುತ್ರರನ್ನು
ಸ್ವೇಚ್ಛಾಚಾರಿಗಳಾಗಿ ಬಿಟ್ಟಿದ್ದಂತೆ ಮುಂದೆಯೂ ಬಿಡುವುದಾದರೆ ಅಪಾರ ದುಃಖಕ್ಕೀಡಾಗುವೆ. ನೀರು ಕಾಲುವೆಯಾಗಿ ಹರಿಯಲು ಅವಕಾಶ ಕೊಡಬೇಡ. ಕೌರವರಂತೆ ಪಾಂಡವರು ನಿನಗೆ ಮಕ್ಕಳಲ್ಲವೇ? ಪಾಂಡುರಾಜನು ಮೃತನಾದ ಬಳಿಕ ಆ ಮಕ್ಕಳು ತಮ್ಮ ಬಾಲ್ಯವನ್ನು ನಿನ್ನ ತೊಡೆಯ ಮೇಲೆ ಕಳೆದರಲ್ಲವೇ? ಆ ಮಕ್ಕಳಿಗೆ ಆಶ್ರಯ ಕೊಡುವಂತೆ ನಾನು ಬೇಡುತ್ತಿದ್ದೇನೆ. ಸರ್ವಜ್ಞನಾದ ನಿನಗೆ ಇದಕ್ಕಿಂತ ಹೆಚ್ಚಿಗೆ ಹೇಳುವ ಅವಶ್ಯಕವಿಲ್ಲ. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿಯುತ ಭರತ ವಂಶದ ಕುಲಾಂತಕನಲ್ಲವಯ್ಯ. ಆ ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಸಾಮಾನ್ಯರಂದರಿತು ದುಡುಕಬೇಡ. ಸಮಭಾಗವನಿತ್ತು ಸುಖದಿ ಬಾಳೈ ಕುರುನಂದನ. ಆ ಈ ರೀತಿಯಾಗಿ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದ್ದು. ಕುಮಾರ ದುರ್ಯೋಧನ, ಬೇಡ ಈ ಕದನ, ದುರ್ಯೋಧನ, ಬೇಡ ಈ ಕದನ. ಬೇಡ ಈ ಕದನ, ದುರ್ಯೋಧನ,
ಕೇಳಿದರಲ್ಲವೇ? ಈ ಸಲಹೆಗಳನ್ನು ಮನ್ನಿಸಿ ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ. ಈ ಶಾಂತಿ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ಕುಮಾರ, ದುರ್ಯೋಧನ, ನಿಮ್ಮಲ್ಲಿ ಏಕೆ ಈ ವಿರೋಧ? ಒಂದೊಂದನ್ನ ಮೈತ್ರಿಯಿಂದಿರುವುದು ಮೇಲಲ್ಲವೇ? ದುರಾಭಿಮಾನವನ್ನು ಬಿಟ್ಟು ಅನ್ನೊಂದ ಮೈತ್ರಿಯಿಂದಿರುವುದು ಮೇಲಲ್ಲವೇ? ತಾತ ಆಲೋಚಿಸುವೆನು. ಬೇಡ ಕೌರವ ಯುದ್ಧ ಸಮತವಲ್ಲ, ಸಕಲವು ಹಾನಿ ಸಮರವಿದೇಕೆ? ಬೇಡ ಕೌರವ ಯುದ್ಧ ಸಮತವಲ್ಲ, ಸಕಲವು ಹಾನಿ ಸಮರವಿದೇಕೆ? ಪಾಂಡವರು ನೀವು ಸೋದರರಲ್ಲ, ಪಾಂಡವರು ನೀವು ಸೋದರರಲ್ಲ, ಪಾಂಡವರು ನೀವು ಸೋದರರಲ್ಲವೇ? ಪಾಂಡವರು ನೀವು ಸೋದರರಲ್ಲವೇ? ಸಕಲಕ್ಕೆ ನಿಲ್ಲುವುದು ಉಚಿತವೇ? ದುರ್ಯೋಧನ, ಹೀಗಿರುವಾಗ ಬೇಡ ಕೌರವ ಯುದ್ಧ ಸಮತವಲ್ಲ, ಸಕಲವು ಹಾನಿ ಸಮರವಿದೇಕೆ? ಸರಸಿ ಚಾಕ್ಷಣ ಹಿತ ನುಡಿಯಾಲಿಸೆ, ಸರಸಿ ಜಾಕ್ಷಣ ಹಿತ ನುಡಿಯಾಲಿಸೆ, ಸರಸಿ ಜಾಕ್ಷಣ ಹಿತ ನುಡಿಯಾಲಿಸೆ. ಕೌರವ ಕೌರವ ಸರಸಿ ಜಾಕ್ಷಣ ಹಿತ ನುಡಿಯಾಲಿಸಿ, ಸರಸಿ ಜಾಕ್ಷಣ ಹಿತ ನುಡಿಯಾಲಿಸಿ, ಸಂಧಿಗೆ ಸಮ್ಮತಿಸಿ ಸೌಖ್ಯದಿ ಬಾಳುನಿ, ಸಂಧಿಗೆ ಸಮ್ಮತಿಸಿ ಸೌಖ್ಯದಿ ಬಾಳುನಿ. ಬೇಡ ಕೌರವ ಯುದ್ಧ ಸಮತವಲ್ಲ, ಸಕಲವು ಹಾನಿ ಸಮರವಿದೇಕೆ? ಕೌರವ ಕೌರವ ದುರ್ಯೋಧನ, ಪಾಂಡವರು 1 ವರ್ಷ ವನವಾಸ 12 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ? ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಭೂಮಿಯನ್ನಾಳು ಕುಮಾರ. ಇದೇ ನನ್ನ ಅಭಿಪ್ರಾಯ. ಆಚಾರ್ಯರೇ, ಆಲೋಚಿಸುವೆನು. ಸುಯೋಧನ, ಆಲಿಸೋ ನುಡಿಯ ತನಯ ವಿನಯ, ಆಲಿಸೋ ನುಡಿಯ ತನಯ ವಿನಯ, ಲೀಲ ಮೂರ್ತಿ ಶ್ರೀ ಕೃಷ್ಣನ ನುಡಿಯ, ಆಲಿಸೋ ನುಡಿಯ ತನಯ ವಿನಯ, ಲೀಲ ಮೂರ್ತಿ ಶ್ರೀ ಕೃಷ್ಣನ ನುಡಿಯ,
ಭೀಷ್ಮರ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿರುತ್ತದೆ. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ರೋದ್ಧ ಜನನಿ ಜನಕನಿಗೆ ಸಂತೋಷವನ್ನುಂಟು ಮಾಡು ಕುಮಾರ, ಸಂತೋಷವನ್ನುಂಟು ಮಾಡು. ಬಂಧು ಬಾಂಧವರ ರಕ್ತದಿಂದ ಭಾರತ ಭೂಮಿಯನ್ನು ಹರಾಜಾಕುವಾಗೆ ಮಾಡಬೇಡ ಕುಮಾರ, ಹರಾಜಾಕುವಾಗೆ ಮಾಡಬೇಡ. ಚೆನ್ನಾಗಿ ವಿಚಾರ ಮಾಡು ಕುಮಾರ. ಪಾಂಡವರು ನಿನಗೆ ಸಹೋದರರಲ್ಲವೇ ಕುಮಾರ, ಸಹೋದರರಲ್ಲವೇ ಕುಮಾರ? ಜನಕ, ಆಲೋಚಿಸುವೆನು. ದುರ್ಯೋಧನ, ಯಾರು? ಓಹೋ, ವಿದುರ ಚಿಕ್ಕಪ್ಪನವರು. ನನಗೆ ಉಪದೇಶ ಮಾಡುವರಲ್ಲಿ ನೀವು ಕೂಡ ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನವು. ದುರ್ಯೋಧನ, ನನ್ನದು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನೇ ಇರಲಿ, ಕೆಡುವವರನ್ನು ಕಂಡಾಗ ಉಪದೇಶ ಮಾಡುವುದು ನನ್ನ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷ ಸಂಭವಿಸುವುದು ಕುಮಾರ, ದೋಷ ಸಂಭವಿಸುವುದು. ನೀನಿನ್ನು ಯೌವನದ ಮದದಿಂದ ಗರ್ವಿತನಾಗಿರುವೆ, ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶ ನಿನಗೆ ಕೇಳುವುದಿಲ್ಲ. ತಂದೆ ಪಿತಾಮಹ ಭೀಷ್ಮರು, ಶ್ರೀಕೃಷ್ಣ ಪರಮಾತ್ಮರು ಹೇಳಿದುದಕ್ಕಿಂತ ಹೆಚ್ಚೇನು ನಾನು ಹೇಳಲಾರೆ. ಆದರೂ ಒಂದು ಮಾತು, ಈಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತುಗಳು ಶಾಶ್ವತವಲ್ಲ. ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ಇಚ್ಛೆ ಇದ್ದಷ್ಟು ಭೂಮಿಯನ್ನು ಪಾಂಡವರಿಗೆ ಕೊಡು. ಇದು ನನ್ನ ಅಭಿಪ್ರಾಯ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೊಲ್ಲೆ ಏಕೆ? ಕೃಷ್ಣನಿಗಾಗಲಿ ಅಥವಾ ನನ್ನ ತಂದೆಗಾಗಲಿ ನಾನೊಬ್ಬನಲ್ಲಿಯೇ ದೋಷಗಳು ಕಾಣುತ್ತಿರುವವಲ್ಲವೇ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೌತ್ಯವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಈ ನಿನ್ನ ಮರಳು ಮಾತುಗಳಿಗೆ ವಾಡಾಂಬಾಡುವ ಬುದ್ಧಿ ನಾನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕುದಿರಲ್ಲ ಕೃಷ್ಣ, ಕೊಳಕುದಿರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಗ್ರಹದ, ದುರಂಕಾರದ, ದುಸ್ಸಾವಾಸದ, ದುರಭಿಮಾನದ ದುರಾಶಯ. ವಿಚಾರ ಮಾಡು ಕೌರವೇಶ್ವರ. ಏನಂದೆ? ನಮ್ಮದು ದುರಾಗ್ರಹದ, ದುರಾಂಕಾರದ, ದುಸ್ಸಾವಾಸದ, ದುರಾಶಯದ, ದುರಾಭಿಮಾನವೇ? ಹಾಗಾದರೆ ಕೇಳು ವಾಸುದೇವ. ವೈರಿಗಳ ಸಂತಾಪ ದುರದು ಶೌರ್ಯವನ್ನ ಬಿಡುವೆನೆ, ಬಿಡುವೆನೆ, ಬಿಡುವೆನೆ. ಕೃಷ್ಣ, ವೈರಿಗಳ ಸಂತಾಪ ದುರದು ಶೌರ್ಯವನ್ನ ಬಿಡುವೆನೆ, ಬಿಡು
ದುರಾಶಯದ ದುರಾಭಿಮಾನವೇ? ಹಾಗಾದರೆ ಕೇಳು ವಾಸುದೇವ, ಈ ಕೌರವನನ್ನು ಸೆದಬಡೆಯಬೇಕೆಂದನಲ್ಲವೇ ಆ ನಿನ್ನ ಹೊಟ್ಟೆ ಭೀಮ? ಅದು ಕೃಷ್ಣ ದುರಾಂಕಾರ, ದುರಾಗ್ರಹ, ಲೋಕೈಕ ವೀರ, ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ನಪುಂಸಕ ಪಾತ್ರ? ಅದು ಕೃಷ್ಣ ದುರಾಂಕಾರ, ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಾಪಟಿ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು? ಅದು ಕೃಷ್ಣ ದುಸ್ಸಾಹಸ, ದುರ್ಯೋಧನ ದುಶ್ಯಾಸನರನ್ನು ಕೂಡಿಗೈದು ಭಾರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕೆಂದರಲ್ಲವೇ ಆ ನಿನ್ನ ಹೇಡಿ ಪಾಂಡವರು? ಅದು ಕೃಷ್ಣ ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂದು ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ನಿನ್ನ ಹೇಡಿ ಪಾಂಡವರು? ಅದು ಕೃಷ್ಣ ದುರಾಶಯದ ದುರಾಭಿಮಾನ. ಹೆಚ್ಚೇನು ನೀವು ಯಾರೇ ಏನೇ ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಏನು ಪ್ರಯೋಜನವಿಲ್ಲ ಕೃಷ್ಣ, ಏನು ಪ್ರಯೋಜನವಿಲ್ಲ ಕೃಷ್ಣ. ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ನೀನು ಬಂದ ದಾರಿಯನ್ನು ಹಿಡಿಯುವುದೇ ಹೋದರೆ ಕೃಷ್ಣ ವಿಚಾರ la
ಇದನ್ನು ಬಿಟ್ಟು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಿಸಲು ಬಂದಿರುವೆಯಾ? ಅದು ಅದು ನಿನ್ನಿಂದ ಸಾಧ್ಯವಿಲ್ಲ ಕೃಷ್ಣ. ನೀನು ಬಂದಿರುವ ಹಾದಿಯನ್ನ ಹಿಡಿಯುವುದೇ ಒಳ್ಳೆಯದು. ಇಲ್ಲವಾದರೆ ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಅಗೆ ತೀರದ ಹೊರತಾಗಿ ಈ ರಾಧೇನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ಈ ಸಂಧಿಯು ಶಾಂತಿಯನ್ನು ಅಪೇಕ್ಷಿಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ಆದರೆ ನನ್ನಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಇವರಂತೆಯೇ ಮಾತನಾಡುತ್ತಿರುವೆಯಲ್ಲ. ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ವಂಶವನ್ನೇ ನಾಶ ಮಾಡಲು ಯೋಚಿಸಿದೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಅರ್ಜುನನ ಮೇಲಿನ ಪಾಂಡು ತನಯರ ಹಿತವನ್ನು ಬಯಸುತ್ತ ಪಾಂಡು ತನಯರ ಹಿತವನ್ನು ಬಯಸುತ್ತ ಸಂಧಿಯ ನಾಟಕವ ಆಡಲೆಂದು ಬಂದೆಯ. ಸಂಧಿಯ ನಾಟಕವ ಆಡಲೆಂದು ಬಂದೆಯ. ಸಲ್ಲದು ನಿನಗೆ ಮಾಧವನೇ ಎಲ್ಲ ವಿಷಯವ ಬಲವನೇ. ಸಲ್ಲದು ನಿನಗೆ ಮಾಧವನೇ ಮಾಧವನೇ. ನ್ಯಾಯವಿಲ್ಲದೆ ರಾಜವ ಕಬಳಿಸುವ ನ್ಯಾಯವಿಲ್ಲದೆ ರಾಜ್ಯವ ಕಬಳಿಸುವ ಕಪಟ ನಾಟಕ ಪಾತ್ರ ಬೇಡ. ನ್ಯಾಯವಿಲ್ಲದೆ ರಾಜ್ಯವ ಕಬಳಿಸುವ ಕಪಟ ನಾಟಕ ಪಾತ್ರ ಬೇಡ. ಹಠವಂತರು ನಾವು ದಿಟವಿದು ತಿಳಿನಿ. ಹಠವಂತರು ನಾವು ದಿಟವಿದು ತಿಳಿನಿ. ದುರದೊಳು ಪಾರ್ಥನ ಶಿರ ಕಡಿದಿಡುವೆ. ದುರದೊಳು ಪಾರ್ಥನ ಶಿರ ಕಡಿದಿಡುವೆ. ಸಲ್ಲದು ನಿನಗೆ ಮಾಧವನೇ ಎಲ್ಲ ವಿಷಯವ ಬಲವನೇ. ಸಲ್ಲದು ನಿನಗೆ ಮಾಧವನೇ ಬಾಮ ಒಲಬನೇ. ಕೃಷ್ಣ, ಅರ್ಜುನನ ಮೇಲಿನ ಸ್ನೇಹದಿಂದಾಗಿ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವೆಯಾ? ನಿನ್ನ ಧರ್ಮಕ್ಕಿಂತ ನಮ್ಮ ಧರ್ಮವೇ ಮೇಲು. ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವ್ಯಾರು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ತರ್ಪಿತ ನುಡಿಗಳಿಂದ ಜಾತವಾಗ್ನಿಯ ಕಂಠವು ಹೀಗಿದಂಥವುದು. ಮೇರೆ ಮೀರಿತು. ಓಹೋ, ಮೇರೆ ಮೀರಿತು. ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆ, ಕೇಳಿ. ಭಾರತ ಭೂಮೀಶ ಜಯಿಸಿದು ರಾಶ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮೀಶ ಜಯಿಸಿದು ರಾಶ ಜಯಿಸಿದು ರಾಶ. ಭಾರತ ಭೂಮೀಶ ಜಯಿಸಿದು ರಾಶ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮೀಶ ಜಯಿಸಿದು ರಾಶ ಜಯಿಸಿದು ರಾಶ. ಕರೆಸಿಗನಿ ಅನುಜಾತರ ಕರೆಸಿಗನಿ ಅನುಜಾತರ
ದುರ್ಯೋಧನ, ಆಲೋಚಿಸು. ಪಾಂಡವರು ನಿನ್ನ ಗುರು ಹಿರಿಯರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ ಮತ್ತು ಪ್ರೀತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು. ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ನೀನು ಅಪ್ರತಿಮ ವೀರನೆನಿಸುವೆ. ಮಾನವ ಜಗತ್ತು ನಿನ್ನನ್ನು ಆದರ್ಶ ನರಪತಿ ಎಂದು ಕೊಂಡಾಡುವುದು. ಪಾಂಡವರಿಗೆ ಅವರ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ. ಅವರ ಈ ಇಷ್ಟವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ, ನಿಮ್ಮೆಲ್ಲರ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಈ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆ. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷೆ ಇದರಲ್ಲಿ ನನ್ನ ಅಪರಾಧವೇನು ಎದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ತೆರಳಿದ್ದು ಅಧರ್ಮದ ಕಾರ್ಯವು. ಹಾಗಾದರೆ ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮವೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ, ಜೀವನದ ಏಕಮಾತ್ರ ಸಾಧನೆ. ಕ್ಷತ್ರಿಯರು ಯುದ್ಧದ ಸಲುವಾಗಿ ಎಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಕುರುಕುಲ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ಏನೆಂದು ಹೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಕೃಷ್ಣ ಯುಧಿಷ್ಠಿರನನ್ನು ಕಪಟ ದೂತಕ್ಕೆಳೆದದ್ದನ್ನು ಮರೆತೆಯಾ? ಸಹೋದರರ ಪತ್ನಿಯನ್ನು ತುಂಬಿದ ರಾಜಸಭೆಗೆ ಎಳೆತರಿಸಿ ನೀನು ಮಾಡಿದ ಅವಾಚ್ಯ ಅಪರಾಧಗಳು ಪ್ರಳಯ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ವಾರಣಾವತದಾರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಬಂಗಾರ, ವಿಷಪ್ರಾಶಾನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯಾ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಕೆಟ್ಟರೂ ಸರಿ, ಕಾಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಧೀಮಂತ ಕೆಚ್ಚದೆಯ ಕಟ್ಟಾಳು ಕೌರವೇಶ್ವರನನ್ನು ನೋಡಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲವೇ?
ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ ಕೆರೆದು ನಿಂತರೂ ಸರಿಯೇ. ಕಾರಿವಂಶದಿಂದ ಉದ್ಭವಿಸಿದ ಈ ಕುರು ಸಾಮ್ರಾಜ್ಯ ರಕ್ತದ ಮಡಿಲಿನಲ್ಲಿ ಕೊಚ್ಚಿಕೊಂಡು ಹೋದರೂ ಸರಿಯೇ. ಆಸ್ತಿನಾವತಿಯ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದರದೆಂಬ ನಾನು ವಾಸನದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ. ಚಾಲವನ್ನು ಬಿಡೆ, ನೆಲವನ್ನು ಕೊಡೆ. ಅಲ್ಲವೇ ಮಾಧವ? ಪಾಂಡವರಿಗೆ ಹೇಳು, ಸಮರವೇ ಸಿದ್ಧವೆಂದು. ಕೌರವೇಶ್ವರ, ಈ ಕೃಷ್ಣನ ದರ್ಪಿತ ವಾಕ್ಯಗಳನ್ನು ಎಷ್ಟು ಹೊತ್ತು ಸಹಿಸಬಲ್ಲೆ? ಕೃಷ್ಣ ಇದು ಕೌರವರ ರಾಜಸಭೆಯಲ್ಲ, ಪಾಂಡುನಂದನ ಮಿತ್ರಕೂಟ. ನಮ್ಮನ್ನವನ್ನೇ ತಿಂದು ಪರಿಪುಷ್ಟರಾದ ಈ ವೃದ್ಧರು ನಮ್ಮ ನಿಂದನೆಗೆ ಹೇಗೆ ತದೇಕಚಿತ್ತರಾಗಿ ಕೇಳುತ್ತಿರುವರು? ನೋಡು ಅಣ್ಣ, ಸಮಯವು ದೊರಕಿದರೆ ಇವರೆಲ್ಲ ದ್ರೋಹ ಚಿಂತೆಗೂ ಎದುರತ್ತಕ್ಕವರಲ್ಲ. ನಡೆ ಅಣ್ಣ, ಇಂಥವರ ಮಧ್ಯೆ ನಮಗೇನು ಕೆಲಸ? ಸರಿ, ಹಾಗೆ ಹೇಳಿದೆ ಸಹೋದರ. ಈ ಶತ್ರುಗಳ ಮಧ್ಯೆ ನಮಗಿಂದೇನು
ಕೆಲಸ? ನಡೆಯಿರಿ. ಯಾರು ಸಮಾಧಾನಗಳನ್ನು ನಿರಾಕರಿಸುವರೋ ಅವರು ಜಾಗ್ರತೆಯಾಗಿ ಸಂಕಟಕ್ಕೀಡಾಗುವರು. ವಾಸುದೇವ, ಸಂಕಟಕ್ಕೀಡಾಗುವರು. ಆದರೆ ಏನು ಮಾಡಲಿ, ನಾನು ಅಂಧನು, ದುರ್ಬಲನು, ಪರಾಧೀನನು ವಾಸುದೇವ, ಪರಾಧೀನನು ವಾಸುದೇವ. ಕುರುರುದ್ದರೆ, ನೀವೀ ದುರುವೃತ್ತರನ್ನು ದಮನ ಮಾಡಲಾರದವರಾದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ತಾನೇ ರಕ್ಷಿಸಿಕೊಳ್ಳುವಿರಿ? ನಿಮ್ಮ ಕಣ್ಣ ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ನೀವೀಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು
ಕುಲದೊಂದಿಗೆ ಸಂಧಿಯನ್ನು ಮಾಡಿಕೊಳ್ಳಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಕುಲವನ್ನು, ದೇಶದ ರಕ್ಷಣೆಗಾಗಿ ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನೂ ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಹೇಳುತ್ತವೆ. ಈ ಅನೈಚ್ಛಿಕವಾದ ಯುದ್ಧದಿಂದ ಭಾರತ ವರ್ಷದ ವೀರ ಯೋಧರ ರಕ್ತವನ್ನು ಚೆಲ್ಲಲೇಕೆ? ಈ ಮಾನವ ಜಾತಿಯನ್ನು ರಕ್ತ ಪ್ರಳಯದಿಂದ ಉದ್ಧರಿಸುವುದಾದರೆ ನಾನು ಹೇಳಿದಂತೆ ಮಾಡಿರಿ. ವಾಸುದೇವ, ಈ ಪುತ್ರರ ವರ್ತನೆಯಿಂದ ನನ್ನ ಹೃದಯದಲ್ಲೊಂದು ಜ್ವಾಲೆಯು ಹತ್ತಿ ಉರಿಯುತ್ತಿರುವುದು. ಆದರೆ ಏನು ಮಾಡಲಿ ವಾಸುದೇವ, ನಾನು ಅಂಧನು, ದುರ್ಬಲನು ವಾಸುದೇವ, ದುರ್ಬಲನು ವಾಸುದೇವ. ವಿದುರ, ವಿದುರ, ಹೋಗು ವಿದುರ, ಗಾಂಧಾರಿಯನ್ನು ಕರೆದುಕೊಂಡು ಬಾ. ಹೋಗು ವಿದುರ. ಕುಮಾರನೆಲ್ಲಿ? ಗಾಂಧಾರಿ, ರಾಜ್ಯ ಲೋಪದಿಂದ ಉನ್ಮತ ಪ್ರಾಯನಾದ ದುರ್ಯೋಧನನನ್ನು ಸಂಧಿಗೊಳಪಡಿಸುವ ಕಾರ್ಯವು ನಿನ್ನದು ಗಾಂಧಾರಿ. ಹೋಗುವಿದರ ಹತಭಾಗ್ಯನನ್ನು ಮತ್ತೊಂದು ಬಾರಿ ಬರಮಾಡುವಿದರ. ಇವಳೊಂದು ಸಾರಿ, ಕಡೆಯ ಸಾರಿ ಪ್ರಯತ್ನಿಸಿ ನೋಡಲಿ. ಹೋಗುವಿದರ, ಕರೆದುಕೊಂಡು ಬಾ. ಹೋಗುವಿದರ. ರಾಜೇಂದ್ರ, ಪುತ್ರ ಪ್ರೇಮದಿಂದ ಕರ್ತವ್ಯ ಮೂಢನಾದ ನೀನು ಅಖಂಡ ಸಾಮ್ರಾಜ್ಯ ಶಾಸನವನ್ನು ಹೇಗೆ ನಿರ್ವಹಿಸಬಲ್ಲಿ? ಈ ಮೋಹವನ್ನು ತ್ಯಜಿಸು. ವಿವೇಕವೆಂಬ ನಿನ್ನ ಆಂತರಿಕ ಚಿಕಿತ್ಸೆಯನ್ನು ತೆರೆ. ಸಂದಿಗ್ಧ ಸಮಯದಲ್ಲಿ ನೀನೇನು ಮಾಡಬೇಕೆಂದನ್ನು ಚಿಂತಿಸು. ದುರ್ವಿನೀತನು, ದುರಾಚಾರ್ಯೂ ಆದ ದುರ್ಯೋಧನ ಕೈಯಿಂದ ದಂಡವನ್ನು ಒಪ್ಪಿಸುವುದರಿಂದ ಧರ್ಮದಾಹನ ಕೊಟ್ಟಂತಾಗುವುದು, ನರಕವನ್ನು ಕೈ ಬೀಸಿ ಕರೆದಂತಾಗುವುದು. ಆದರೆ ಕುರುರುದ್ಧರ ಮತ್ತು ಶ್ರೀಕೃಷ್ಣನ ಮಾತಿನಂತೆ ನಡೆಯುವುದರಿಂದ ಧರ್ಮದ ಉದ್ಧಾರವಾಗುವುದು, ಸ್ವರ್ಗದ ದಾರಿಯು ನಿರಪದವಾಗುವುದು. ಯಾರು ನನ್ನನ್ನು ಕರೆಸಿದವರು? ನಾನು ಪುತ್ರ, ನಾನು ನಿನ್ನ ತಾಯಿ. ಕುಮಾರ, ಅಮ್ಮ, ತನೆಯ ತನೆಯ ತನೆಯ
ತಾಯಿ ಕುಮಾರ, ಹಗಣ್ಣೆ ಪ್ರಾತಪಾಶಗಳನ್ನು ಬೇಡಿ ನಿನ್ನನ್ನು ಪಡೆದಿರೆನು. ನನ್ನ ಹೃದಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು. ನಿನ್ನ ಕಲ್ಯಾಣವೇ ಆ ದೇವರಲ್ಲಿ ಬೇಡಿರುವ ಭಿಕ್ಷೆ. ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದ ಒಂದು ತೊಟ್ಟು ಹನಿ ನೀರು ಬಿದ್ದರೂ ಈ ತಾಯಿಯ ದೇಹದ ರಕ್ತವು ನಷ್ಟವಾದಂತೆ ಎಂದು ಭಾವಿಸಿದೆನು ಕುಮಾರ. ಪುತ್ರ ಕುಮಾರ, ನಾನು ನಿನ್ನ ತಾಯಿ, ನನ್ನ ಮಾತನ್ನು ಕೇಳು. ಈ ತಾಯಿಯ ಮಾತನ್ನು ನಿರಾಕರಿಸಬೇಡ ಪುತ್ರ. ಪುತ್ರ, ಪಾಂಡವರನ್ನೇ ಸಂಧಿಗೆ ಸಮ್ಮತಿಸು. ಯುದ್ಧದ ಚಿಂತೆಯನ್ನು ಬಿಡು. ನಿನ್ನ ಸುಖ ಸಂಪತ್ತುಗಳನ್ನು ನೋಡಲು ಸಲುವಾಗಿ ಈ ಮುಚ್ಚಿರುವ ಕಣ್ಣುಗಳಿಂದ ದೇಹದ ರಕ್ತದ ಹನಿಗಳು ಸುರಿಯದಿರಲಿ ಕುಮಾರ. ತಾಯಿಯ ಪ್ರೇಮವು ಬತ್ತುವುದು, ನಕ್ಷತ್ರಗಳು ಎಣಿಸುತ್ತಿರುವುದು. ಆದರೆ ಮಾತೃ ಪ್ರೇಮವು ಅನಂತ ಅಗಾಧ. ಮಾನವನ ಹೃದಯದ ಕೌಸ್ತುಭ ರತ್ನ, ಭಾವನ ಸಮುದ್ರ ಮಂಥನದಿಂದ ಪುಟಿದ ಅಮೃತ ಅಬೋಧ. ಬಾಲಕನಂತೆ ಆ ರತ್ನವನ್ನು ಹೊಡೆಯಬೇಡ ಪುತ್ರ. ಕುಮಾರ, ಪಾನಮತ್ವನಾದ ಪಾಷಾಣದಂತೆ ಅಮೃತವನ್ನು ಈ ಭೂಮಿಯಲ್ಲಿ ಚೆಲ್ಲಬೇಡ ಕುಮಾರ. ನನ್ನ ಮಾತನ್ನು ಕೇಳು. ಪಾಂಡವರ ದ್ವೇಷವನ್ನು ಬಿಟ್ಟು ಅವರಿಗೆ ಅರ್ಧ ರಾಜ್ಯವನ್ನು ಕೊಡು. ಅವರೊಡನೆ ಸಮಾನ ಭಾವದಿಂದ ಭೂಮಿ ನಾಡು ಕುಮಾರ. ಪುನಃ ಅದೇ ಮಾತು. ನಿನ್ನ ಪುತ್ರನಾಗಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ಇಲ್ಲ. ಜಗತ್ತೆಲ್ಲ ಪ್ರತಿಭಟಿಸಿದರು ಈ ದುರ್ಯೋಧನನು ಧರ್ಮಚಿತನಾಗುವುದಿಲ್ಲ. ಇದು ಯುದ್ಧವು ಕ್ಷತ್ರಿಯನ ಧರ್ಮ. ಅಮ್ಮ, ರಾಜ್ಯವನ್ನು ಅಪೇಕ್ಷಿಸುವವರು ಯುದ್ಧ ಮಾಡಿ ಅದನ್ನು ಪಡೆಯಲಿ. ವಾಸುದೇವ, ಇದೆನ್ನ ಕೊನೆಯ ಸಂದೇಶ. ಸಮಯ ಯಜ್ಞದಲ್ಲಿ ನಾವು ದೀಕ್ಷಿತರು. ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಶ್ರಯದಲ್ಲಿ, ರಾತಿಕರ ವೀರವೇಷದಲ್ಲಿ. ನಾನಾಗಿ ಇನ್ನೂ ಸಮಯವಿಲ್ಲ. ಸಮಯವೇ ಇಲ್ಲ, ಸಮಯವೇ ಇಲ್ಲ. ಅಧರ್ಮ ಸುದೆಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಯಲ್ಲಿ ಸಮಯವೆಲ್ಲಿರುವುದು? ಹಸಿದ ಬೇಟೆಯ ನಾಯಿಯಂತೆ ಮೃತ್ಯು ಬೆನ್ನೆಟ್ಟಿ ಬರುವಾಗ ಮನುಷ್ಯನಿಗೆ ಸಮಯವೆಲ್ಲಿರುವುದು? ಮೂರ್ಖ ಸುಯೋಧನ, ಅಯ್ಯೋ ಹತಭಾಗ್ಯ ಕುಮಾರ, ಎಷ್ಟೊಂದು ಆಸಾನಿ ಇರುವ ಕೂಡಿದವನಾಗಿ ಅಖಂಡ ಸಾಮ್ರಾಜ್ಯವನ್ನು ಆಳುವೆಯ. ನೀನು ನಾಶವನ್ನು ಹೊಂದುವೆ ಪುತ್ರ. ನಿನ್ನ ಸಂಗಡ ಕುರುಕುಲವು ನಾಶ ಹೊಂದುವುದು. ಅದೋ ನಿನ್ನ ವೃದ್ಧ ಹಂದಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ಅನನ್ಯ ಗತಿಗಳಾಗಿ ಈ ವಿಷಾದಮಯ ದೃಶ್ಯವನ್ನು ನೋಡಬೇಕಾಗುವುದು. ಈಶ್ವರ, ಈ ಗಾಂಧಾರಿಯ ಕಪೋಲದಲ್ಲಿ ಎಂತಹ ಕರ್ಣ ಕಥೆಯನ್ನು ಬರೆದೆ. ಅನರ್ಥವಾಯಿತು ಪರಮಾತ್ಮ, ಅನರ್ಥವಾಯಿತು. ಆ ದುರಾತ್ಮರು ನಿಮ್ಮನ್ನು ಕಟ್ಟಿ ಹಾಕುವ ತಂತ್ರ ನಡೆಸುತ್ತಿರುವರು ಪರಮಾತ್ಮ, ತಂತ್ರ ನಡೆಸುತ್ತಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧವಾದದ್ದು. ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ. ವಾಸುದೇವ, ಕೈ ಜೋಡಿಸಿ ಬೇಡುವೆನು, ನೀನಿಲ್ಲಿಂದ ಕೂಡಲೇ ಹೊರಟು ಹೋಗು. ಸಜ್ಜನದಿಂದ ಪರಿತಕ್ತವಾದ ದೇವರನ್ನ ಮರೆತೇವೆ. ಈ ಪಾಪಮಯದ ರಾಜ್ಯಸಭೆಯಲ್ಲಿ ಒಂದು ಕ್ಷಣ ನಿಲ್ಲಬೇಡ, ಹೊರಟು ಹೋಗು. ಏನು, ಈ ದುರ್ಯೋಧನನಿಗೆ ಎದುರು ನಾನಿಲ್ಲಿಂದ ಪಲಾಯನ ಮಾಡಲಿ? ಇಲ್ಲ, ಅದೆಂದಿಗೂ ಸಾಧ್ಯವಲ್ಲ. ಕಂಸ ಶಿಶುಪಾಲಾದಿ ದಾನವರನ್ನ ಲೀಲಾ ಮಾತ್ರದಿಂದಲೇ ಸಂಹರಿಸಿದ ಕೃಷ್ಣನು ಕೇವಲ ದರ್ಪಾಂಧನಾದ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಭೀತನಾಗಲಿ? ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟು ಶಕ್ತಿ ಇರುವುದೆಂಬುದನ್ನು ನೀನರಿತಿರುವೆಯಾ? ಇದರ ಒಂದಲ್ಪ ಆವರ್ತದಿಂದ ಜಗತ್ತಿನ ಪ್ರಳಯವು ಸಂಭವಿಸುವುದು. ಆಕಾಶ ಗ್ರಹತಾರಕ ಸಮೂಹವು ಮಕ್ಕಳ ತಿರುಕಲ್ಲಿನಂತೆ ಕುಣಿಯತೊಡಗು.
ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಲ್ಲಿ ಹೊರಳಾಡುವರು. ಇಂತಹ ನಾನು ಒಬ್ಬ ದುರ್ಯೋಧನನಿಗೆ ಭೀತನಾಗಲೇ? ಓ ಪಾಂಡುರಂಗ ಪ್ರಭು ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ. ಓ ಪಾಂಡುರಂಗ ಪ್ರಭು ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ. ನಿನ್ನೆ ಪಾವನ ಪಾದಗಳ ಮಹಿಮೆಯ ವರ್ಣಿಸ ಮಾತುಗಳ ಕಾಣೆನು ತಂದೆ ವಿಠಲ. ಓ ಪಾಂಡುರಂಗ ಪ್ರಭು ವಿಠಲ ಪ್ರಭು ವಿಠಲ. ಆಕಾಶ ಭೂಮಿಗಳ ಕಳೆದಂತ ಪಾದ ಕಾಳಿಂಗನ ಸೆರಗಿ ಕುಣಿದಾಡಿದ ಪಾದ. ಆಕಾಶ ಭೂಮಿಗಳ ಕಳೆದಂತ ಪಾದ ಕಾಳಿಂಗನ ಸೆರಗಿ ಕುಣಿದಾಡಿದ ಪಾದ. ಕಾರಣದಿ ಕೈಲಾದ ಮುನಿಸತಿಗೆ ಜೀವವ ತಂದ. ಕಾರಣದಿ ಕೈಲಾದ ಮುನಿಸತಿಗೆ ಜೀವವ ತಂದ. ಪಾವನ ಶ್ರೀಪಾದವ ನಂಬಿದೆನಯ್ಯ. ಓ ಪಾಂಡುರಂಗ ಪ್ರಭು ವಿಠಲ ಪ್ರಭು ವಿಠಲ. ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ ಭಕ್ತರಿಗೆ ಮುಕ್ತಿಯನ್ನು ಕೊಡುವಂತ ಪಾದ. ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ ಭಕ್ತರಿಗೆ ಮುಕ್ತಿಯನ್ನು ಕೊಡುವಂತ ಪಾದ. ಪಾಪವನ್ನು ಕಳೆದಂತ ಸುರಗಂಗೆ ಜನಿಸಿದಂತ. ಪಾಪವನ್ನು ಕಳೆದಂತ ಸುರಗಂಗೆ ಜನಿಸಿದಂತ. ಪಾವನ ಶ್ರೀಪಾದವ ನಂಬಿದೆನಯ್ಯ. ಓ ಪಾಂಡುರಂಗ ಪ್ರಭು ವಿಠಲ ಪ್ರಭು ವಿಠಲ. ಭಯವಲ್ಲ ಪ್ರಭು. ದಾನವ ವಿಜಯ ದುಪತಿಗೆ ಶತ್ರುಗಳ ಭಯವೇ. ಜಗತ್ತ ರಕ್ಷಕನಿಗೆ ಪರಾಪಕ್ಷದ ಪರಾಜಯವೇ. ಗದಾ ಚಕ್ರ ಪಾಣಿಗೆ ವಿರೋಧಿಗಳ ಚಿಂತೆ. ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ಪ್ರಭು. ನನ್ನ ಸಮ್ಮುಖದಲ್ಲಿ ಈ ಗುರುವಿನ ಹವಳನ್ನು
ಅವಮಾನವನ್ನು ಹೇಗೆ ಸಹಿಸಲಿ? ಅದೋ ನನ್ನ ಕುಲಾಂಗನ ಪುತ್ರನ ಕೈಯಿಂದ ಹೊರಟು ಹೋಗು. ನೀನು ಭಕ್ತ ಪರಾಯಣಲ್ಲವೇ? ಈ ಭಕ್ತಳ ಪ್ರಾರ್ಥನೆಯನ್ನು ಮನ್ನಿಸು ಪ್ರಭು. ನಿನ್ನ ಚರಣವನ್ನು ಮುಟ್ಟಿ ಬೇಡವೆನ್ನು ಈ ಸ್ಥಾನವನ್ನು ತ್ಯಾಗ ಮಾಡು ಕೃಷ್ಣ. ಹೇಳು ತಾಯಿ, ಹೇಳು. ಇಂದು ನಿನ್ನ ಸಲುವಾಗಿ ನಾನಿಲ್ಲಿಂದ ಪಲಾಯನ ಮಾಡುವೆನು. ನಾನು ಯಾವ ಮಹತ್ತರ ಆಶೋತ್ತರದಿಂದ ಇಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನನ್ನು ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದೆನು. ಆದರವನ ಔದತ್ಯವು ಗೆಳೆತನದ ನನ್ನ ವರದ ಹಸ್ತವನ್ನು ವೈರಿಯ ವಜ್ರ ಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ರಾಜಸಭೆಯ ಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತ ಕಪೋತವು ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆಸೆಯಿಂದ ಬಂದು ನಿರಾಸೆಯಿಂದ ಹಿಂದಿರುಗುವೆನು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಇಂದು ನಿನ್ನ ಸಲುವಾಗಿ ನಾನಿಲ್ಲಿಂದ ಪಲಾಯನ ಮಾಡುವೆನು. ಹಗ್ಗಗಳಿಂದ ಕೃಷ್ಣನನ್ನು ಬಂಧಿಸಿ 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 ಛೀ, ಪಾಪಿಗಳು! ಯಾರಿಗೆ ಸಾಧ್ಯ ಕೃಷ್ಣನನ್ನು ಬಂಧಿಸಲು? ಗಗನದ ಚಂದ್ರನಿಗಾಗಿ ಕೈ ಚಾಚುವಂತೆ, ಭೂಮಂಡಲವನ್ನೇ ತಲೆಯ ಮೇಲೆತ್ತಲು ಪ್ರಯತ್ನಿಸಿದಂತೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವೆ. ಕತಿ ಬೇಡೈಸು ಯೋಧನನೆ ತೋರಿದ ಜ್ಞಾನಿಗಳು ಸೈರನೆ. ಕತಿ ಬೇಡೈಸು ಯೋಧನನೆ ತೋರಿದ ಜ್ಞಾನಿಗಳು ಸೈರನೆ. ಅದೇ ನಿಂತು ಮೊದಲುವೆ, ಅದೇ ಮಾತ ಮೊದಲುವೆ, ಅದೇ ನಿಂತು ಮೊದಲುವೆ, ಅದೇ ಮಾತ ಮೊದಲುವೆ. ಕುಲೈನ ಕುಲವ ಮರತೆಯ ಕುಲದೊಳು ಗಡಿಯ. ಕುಲೈನ ಕುಲವ ಮರತೆಯ ಕುಲದೊಳು ಗಡಿಯ. ಕತಿ ಬೇಡೈಸು ಯೋಧನನೆ ತೋರಿದ ಜ್ಞಾನಿಗಳು ಸೈರನೆ. ಕದನದೊಳು ನಿನ್ನ ಮದವನ್ನಡಗಿಪ, ಕದನದೊಳು ನಿನ್ನ ಮದವನ್ನಡಗಿಪ, ಚದುರರಿಹ ಕರುಳೆ ಮಂದಮತಿಯಂತೆ ಮುಂದನರಿಯದೆ, ಮಂದಮತಿಯಂತೆ ಮುಂದನರಿಯದೆ ಗಂಡುಗವ ಪಡುವೆ, ಗಂಡುಗವ ಪಡುವೆ. ಜೈ ಸಾರುಣ ಸೈಸೆ ನಿನ್ನ ಮೋಸ. ಜೈ ಸಾರುಣ ಸೈಸೆ ನಿನ್ನ ಮೋಸ. ಸಹಿಸಬಲ್ಲವರಾರೋ, ಸಹಿಸಬಲ್ಲವರಾರೋ. ಪರಮ ಪುರುಷನೇ ನಿಮ್ಮ ಬಿರುಗನು ಅಡಗಿರೋ ಪಡಗು ಕೆಡುಗಡೆ. ಪರಮ ಪುರುಷನೇ ನಿಮ್ಮ ಬಿರುಗನು ಅಡಗಿರೋ ಅಡಗಿರೋ ಕೆಡುಗಡೆ. ಕತಿ ಬೇಡೈಸು ಯೋಧನನೆ ತೋರಿದ ಜ್ಞಾನಿಗಳು ಸೈರನೆ. ಸೈರನೆ ಸೈರನೆ ಸೈರನೆ. ಯಾರನ್ನು ಬಂಧಿಸುವರೋ ಮಂದಮತಿಗಳ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಬಿರುಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವೆಯಾ? ವ್ಯರ್ಥ, ಅದು ನಿನ್ನಿಂದ ಆಗುವುದಿಲ್ಲ. ಈ ಬೆದರಿಕೆ ಮಾತುಗಳಿಂದ ಏನು ಪ್ರಯೋಜನವಿಲ್ಲ. ಕೃಷ್ಣನನ್ನು ಹಗ್ಗಗಳಿಂದ ಕಟ್ಟಿರಿ. ಸಹೋದರ ಕೃಷ್ಣನೇ, ಖಡ್ಗವನ್ನು ಈ ಕೃಷ್ಣನನ್ನು ಸಂಹರಿಸು. ಈಗ ಕಟ್ಟಿರಿ ನನ್ನನ್ನು.